ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಎಸ್ಟರ್ಡೇ ಅಷ್ಟು ಮಳೆ ಆಗಿರಲಿಲ್ಲ, ಬಟ್ ಇವತ್ತು ಮಾತ್ರ ಕಂಟಿನ್ಯೂ ಇದೆ. 5 ನಿಮಿಷಕ್ಕೂ ಗ್ಯಾಪ್ ಕೊಟ್ಟು ಬರ್ತಾ ಇದೆ ಮಳೆ. 5 ನಿಮಿಷ ಗ್ಯಾಪ್ ಕೊಡೋದು, 1/4 ಗಂಟೆ ಮಳೆ ಬರೋದು, ಮತ್ತೆ ಗ್ಯಾಪ್ ಕೊಡೋದು, ಮತ್ತೆ ಮಳೆ ಬರೋದು. ಇದು ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು. ಜುರಾಸಿಕ್ ಪಾರ್ಕ್ ಆ ಥರ ಮೂವಿ ನೋಡೋಂಗೆ ಆಗ್ತಾಯಿದೆ ಈ ವ್ಯೂ ನನಗೆ. ಈ ಥರ ಮಳೆಯಲ್ಲಿ ಕುದಿಯುವ ಚಳಿಯಲ್ಲಿ ಗಾಡಿ ಓಡಿಸೋದ್ರಲ್ಲಿ ಇರೋ ಮಜಾನೇ ಬೇರೆ ಅಲ್ಲ. ಇವ್ರು ದೋಸ್ತುಗಳ್ರಿ ನೋಡ್ರಿ ಇಲ್ಲಿ. ನನಗೆ ಇಲ್ಲಿ ಮ್ಯಾಗಿ ಮಾಡ್ಲಾಕ ಹಚ್ಚಿ ಇವ್ರು ಇಲ್ಲಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ಲಿಕ್ಕತ್ತಾರ. ಇವತ್ತು ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ಗುರು. ಈ ಮಳೆ ಟ್ರೆಕ್ಕಿಂಗ್ ಮಾತ್ರ ಹೇಳ್ತೀನಲ್ಲ, ಫುಲ್ ಮಳೇಲಿ ನೆನೆಸ್ಕೊಂಡ್ಬಿಟ್ಟೆ ನಾನು. ನಮಸ್ಕಾರ ಸ್ನೇಹಿತರೆ, ನಾವಿವಾಗ ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ನ ಫುಲ್ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಮುಗಿಸ್ಕೊಂಡು ಇವಾಗ ಬಾಡಿ ಎಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ನಾವಿರೋ ಹೋಮ್ ಸ್ಟೇಯಿಂದ 3 ಕಿಲೋಮೀಟರಲ್ಲಿ ಎಳ್ನೀರು ವಾಟರ್ ಫಾಲ್ಸ್ ಇದೆ. ಸೊ ಇವಾಗ ಎಳ್ನೀರು ವಾಟರ್ ಫಾಲ್ಸಲ್ಲಿ ಹೋಗಿ ಎಂಜಾಯ್ ಮಾಡಿಕೊಂಡು, ಅಲ್ಲಿ ಊಟ ಬೇರೆ ಮಾಡಿಲ್ಲ, ಆಮೇಲೆ ಪೋರ್ಟೇಬಲ್ ಸ್ಟವ್ ಬೇರೆ ತೊಗೊಂಬಂದಿದ್ದೆ. ಹಾಗಾಗಿ ಇವಾಗ ಸ್ಟವ್ ತೊಗೊಂಡು ಮತ್ತು ಅಲ್ಲಿ ಮ್ಯಾಗಿ ಎಲ್ಲ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಂಡು ನೀರಲ್ಲಿ ಆಟಾಡೋ ಹಾಗಿದ್ರೆ ನೀರಲ್ಲಿ ಆಟಾಡ್ಕೊಂಡು ಹಾಗೆ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಇವಾಗ ರಿಟರ್ನ್ ಮತ್ತೆ ಬರಬೇಕನ್ನೋ ಒಂದು ಪ್ಲ್ಯಾನ್ ಇದೆ. ಸೂಪರ್ ಡೂಪರ್ ಎಳ್ನೀರು ವಾಟರ್ ಫಾಲ್ಸ್. ಇದು ಆಫ್ ರೋಡ್ ಇದೆ ಅಂತ ಹೇಳಿದರು ಅಲ್ಲಿ, ಬಟ್ ಹೇಗಿದೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಎಳ್ನೀರು ವಾಟರ್ ಫಾಲ್ಸಿಗೆ ಹೋಗೋ ದಾರಿ ನೋಡಿ ಹೆಂಗಿದೆ, ಸಖತ್ತಿದೆ. ಈ ಥರ ವೆದರಲ್ಲಿ ಏನೋ ಒಂಥರ ನಾವೇ ಓನಾಗಿ ಕಾಫಿ ಮಾಡಿಕೊಂಡು ಏನಾದರೂ ಫುಡ್ ಪ್ರಿಪೇರ್ ಮಾಡಿಕೊಂಡು ತಿಂತಾಯಿದ್ರೆ ಅದು ಒಂಥರ ಖುಷಿ. ಅದು ಹೇಳಿದರೆ ಆಗಲ್ಲ, ಅದು ಫೀಲ್ ಮಾಡಬೇಕದು. ನಾವು ಹೇಳೋದಕ್ಕಿಂತ ಆ ಫೀಲ್ನ ನಾವು ಪಡ್ಕೊಂಡಾಗೆ ಆ ಖುಷಿ, ಆ ಸಂತೋಷ, ಆ ಮೂಮೆಂಟು ಸಖತ್ತಿರುತ್ತೆ. ಆ ವೈಬೇ ಬೇರೆ. ಅದು ಚಳಿ ಆಗ್ತೈತಲ್ಲ ಗುರು, ರೈನ್ ಜಾಕೆಟ್ ಹಾಕೊಂಡ್ರು ಇಷ್ಟು ಅಡ್ವೆಂಚರಸ್ ಆಗಿದ್ದಾವೆ ರೋಡ್ಗಳು. ಒಳ್ಳೆ ಫೀಲ್ ಇದು ಮಾತ್ರ. ಸ್ನೇಹಿತರೆ, ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿಂದನೇ ಹೋಗೋದು ಸನ್ಸೆಟು ದಿಡುಪೆ ಏನಿದೆ ಆಫ್ ರೋಡಿಂಗು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ರೋಡ್ ಕರೆಕ್ಟಾಗಿ ಸಿಗ್ತಾಯಿಲ್ಲ. ಬಟ್ ನಮ್ಮ ಹತ್ರ R15 ಇದೆ. ಈ ಮಳೆಯಲ್ಲಿ ಹೋಗೋದು ನಮ್ಮ ಹುಡುಗರು ಈ ಮಳೇಲಿ ಹೋಗೋದು ಸ್ವಲ್ಪ ಭಾಳ ಕಷ್ಟ ಅನಿಸುತ್ತೆ. ಯಾಕಂದರೆ ನಾಬಿ ಟೈರ್ಸ್ ಇಲ್ಲ, ನಮ್ಮದೆಲ್ಲ ನಾರ್ಮಲ್ ಟೈರ್ಸ್ ಗಾಡಿ. ಸೊ ಹಾಗಾಗಿ ಕಷ್ಟ ಆಗುತ್ತೆ. ಬಟ್ ನೋಡುವ, ನೈಟು ವಿಚಾರ ಮಾಡಿ ಹೇಗಾಗುತ್ತೋ ಹಾಗೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ. CC ರೋಡಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದರೆ ಗಾಡಿ ಹೆವಿ ಸ್ಕಿಡ್ ಆಗಿಬಿಡುತ್ತೆ ಗುರು, ಅದೇ ಪ್ರಾಬ್ಲಮ್ಮು. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಟೆಕ್ನಿಕ್ ಹೇಳ, ಡೌನಿಗೆ ಇಳಿಸ್ತೇವೆ ಅನ್ಕೋ ಗಾಡಿ, 1ನೇ ಗೇರ್ 2ನೇ ಗೇರ್ ನನಗೆ ಅಷ್ಟೇ ಇಳಿಸ್ಬೇಕು. ಈಗ ನೋಡಿ ಬ್ರೇಕ್ ಹಾಕಿಲ್ಲ ನಾನು, ಇಷ್ಟ ಹೋಗುತ್ತೆ ಗಾಡಿ. ಇದು ಇಂಜಿನ್ ಬ್ರೇಕಿಂಗ್ ಅಂತಾರೆ ಇದಕ್ಕೆ. ಇದು ಇಂಜಿನ್ ಬ್ರೇಕಿಂಗ್ ತೊಗೊಂಡು ಹೋಗುತ್ತೆ. ಅದನ್ನು ಕ್ಲಚ್ ಹಿಡಿ ಹೋಗಿಬಿಡುತ್ತೆ ಇವಾಗ. ಓಡೋಗುತ್ತೆ ಆಗ ಹಿಂಗೆ ಓಡುತ್ತೆ. ಹಂಗಾಗಿ ಸ್ನೇಹಿತರೆ, ನಾವು ಬೈಕ್ನ ಅಲ್ಲಿ ಮೇಲ್ಗಡೆ ಪಾರ್ಕ್ ಮಾಡಿದ್ವಿ. ಇದು ಎಳ್ನೀರು ವಾಟರ್ ಫಾಲ್ಸು ಪ್ರೈವೇಟ್ ಪ್ರಾಪರ್ಟಿಲಿ ಇರೋದ್ರಿಂದ ಪರ್ ಹೆಡ್ 50 ತೊಗೊಂಡ್ರು. ಹಾಗಾಗಿ ಅಲ್ಲಿಂದ ಡೌನಲ್ಲಿ ಬಂದರೆ ಇಲ್ಲಿ ರೋಡ್ ಸಿಗುತ್ತೆ. ಇವಾಗ ಇಲ್ಲಿ ರೋಡ್ ಹೋಗುತ್ತೆ. ಇವಾಗ ಅವ್ರದ್ದೊಂದು ಪ್ರಾಪರ್ಟಿಯಿಂದ ಇಲ್ಲಿ ಕೆಳಗಡೆಗೆ ನದಿ ಇದೆ ಅಂತೆ. ನಾವಿವಾಗ ಅಲ್ಲೇ ಅವ್ರ ಪರ್ಮಿಷನ್ ತೊಗೊಂಡೆ ಕಾಫಿ ಮತ್ತು ಮ್ಯಾಗಿ ಮಾಡ್ಲಿಕ್ಕೆ ಹೋಗ್ತಾಯಿದ್ವಿ. ಇವಾಗ ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ನಾನ್ ವೆಜ್ ಮಾಡ್ತೇನೆ ಅಂದರೆ ಇಲ್ಲಿ ಅಲೋ ಮಾಡಲ್ಲ. ಹಾಗಾಗಿ ಈ ಥರ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅವರೇನು ಫಾಲ್ಸ್ ಇರೋದಕ್ಕೆ ನೋಡೋಕೆ ಬಿಡ್ತಾಯಿದ್ದಾರೆ ಅಷ್ಟೇ. ಹಾಗಾಗಿ ಇಲ್ಲಿ ಬಂದರೆ ಗಲೀಜು ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ಇಲ್ಲಿ ಹೇಗಿದೆ ಹಾಗೆ ಇರಲಿ. ನಾವು ಬಂದು ಗಲೀಜು ಮಾಡಿ ಅದನ್ನು ಹಾಳು ಮಾಡೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅವ್ರ ಮಾತಿಗೂ ರೆಸ್ಪೆಕ್ಟ್ ಕೊಟ್ಟು ಬಂದಮೇಲೆ ಫಾಲ್ಸ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿ. ವಿತ್ ಅವ್ರ ಪರ್ಮಿಷನ್, ನೀವೇನಾದರೂ ಮಾಡೋಂಗಿದ್ರೆ ಅವ್ರ ಪರ್ಮಿಷನ್ ತೊಗೊಂಡು ಮಾಡಿ. ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ನಾವು ಅವ್ರ ಪರ್ಮಿಷನ್ ತೊಗೊಂಡೆ ಇವಾಗ ಮ್ಯಾಗಿ ಮತ್ತು ಕಾಫಿ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸೊ ಅದು ರಿಮೈನಿಂಗ್ ಏನು ವೇಸ್ಟ್ ಉಳಿತಲ್ವ, ಆ ವೇಸ್ಟ್ ತೊಗೊಂಡು ರಿಟರ್ನ್ ಮತ್ತೆ ಹೋಗ್ತೀವಿ. ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ಆ ವೇಸ್ಟ್ ಏನೇನಿದೆ ಅದೆಲ್ಲ ತೊಗೊಂಡು ಹೋಗೋದು, ಓಕೆನಾ. ಸೊ ಇವಾಗ ಡೌನ್ ಹೋಗ್ತಾಯಿದ್ದೀವಿ. ಸೊ ಮಳೆ ಬಂದಿರೋದ್ರಿಂದ ಹಾಗಾಗಿ ಜಾರುತ್ತೆ. ಹುಷಾರಾಗಿ ಕೇರ್ಫುಲ್ಲಾಗಿ ಹೋಗ್ಬೇಕು. ಹಾಂ ಬ್ರೋ, ಟೀಮ್ ಲೀಡ್ರ್ ಹೌದಪ್ಪ, ನಮ್ಮ ಮೇನ್ ಟೀಮ್ ಲೀಡ್ರವ. ಅವ ಟೀಮ್ ಲೀಡ್ರ್ನ ಯಾಕಾದ್ರೂ ಮಾಡಿದ್ರು ಅಂಥ ಟೀಮ್ ಲೀಡ್ರವ, ಅಡ್ಡದಿಡ್ಡಿ ಟೀಮ್ ಲೀಡ್ರ್. ಎಲ್ಲರನ್ನ ಕರ್ಕೊಂಬಂದ್ರೆ ಅವನೊಬ್ಬನೇ ಹೋಗ್ತಾನೆ ಮುಂದೆ ಮುಂದೆ. ಇದೇನು ಗುರು, ಒಳ್ಳೆ ಗವಿ ಇದ್ದಂಗೆ ಐತಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿರೋ? ಫಾಲ್ಸ್ ರೂಟ್ ಹೇಗಿದೆ ನೋಡಿ. ಅಪ್ಪ ಫುಲ್ ಕಷ್ಟ ಇದೆ ಗುರು. ಇಲ್ಲಿ ಹೆಂಗೆ ಹೋಗೋದು? ಓಕೆ, ಅಲ್ಲಿಂದ ಫಾಲ್ಸಿಂದ ಬಂದು ನೀರು ಇಲ್ಲಿ ಜಮಾ ಆಗುತ್ತೆ. ಇದೊಂದು ಲೈಟಾಗಿ ಚಿಕ್ಕದು ವುಡನ್ ಬ್ರಿಡ್ಜ್ ಮಾಡೋರೆ. ಫಾಲ್ಸ್ ಹತ್ರ ಬಂದಿದ್ದೀವಿ. ಎಲ್ಲೆಲ್ಲಾದರೂ ಸೈಡಲ್ಲಿ ಮಾಡ್ಬೇಕು. ಇವಾಗ ಆ ಸೈಡ್ ಹೋಗಿ ಮಾಡ್ತೀನಿ ಬೆಸ್ಟ್. ಸ್ನೇಹಿತರೆ, ಎಳ್ನೀರು ವಾಟರ್ ಫಾಲ್ಸಿಗೆ ಬಂದಿದ್ದೀವಿ ಆಲ್ರೆಡಿ. ಸೊ ಬಂದು ಇವಾಗ ಸ್ಟವ್ ಹಚ್ಚಿ ಮ್ಯಾಗಿ ಮಾಡ್ಲಕ್ಕ ರೆಡಿ ಮಾಡಿಬಿಟ್ಟಿದ್ದೀವಿ. ಒಂದ್ಸರಿ ಫಾಲ್ಸ್ ತೋರಿಸ್ಬಿಡ್ತೀನಿ ನೋಡ್ರಿ.
ಅದ್ಭುತವಾಗಿದೆ, ಸಖತ್ತಿದೆ ಫಾಲ್ಸ್ ಮಾತ್ರ. ಸೊ ಇಲ್ಲೊಂದು ಪಾಯಿಂಟ್ ಇದೆ, ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ಸೊ ನಾವು ಕೆಳಗಡೆಗೆ ಬಂದಿದೀವಿ, ಇಲ್ಲಿ ಬಂದು ಮ್ಯಾಗಿ ಮಾಡ್ತಾ ಇದ್ವಿ ಫಸ್ಟ್. ಸೊ ಅದನ್ನ ರೆಡಿ ಮಾಡ್ಬಿಟ್ಟು ಸೊ ಫಾಲ್ಸ್ ತೋರಿಸ್ತೀವಿ ನೋಡ್ರಿ. ಸಖತ್ ಅಂದ್ರೆ ಸಖತ್ ಆಯ್ತಾ ನೋಡ್ರಿ. ಇದು ಫುಲ್ ಎಳ್ನೀರು ಫಾಲ್ಸ್. ಇದು ಇವ್ರ ದೋಸ್ಗಳ್ರಿ ನೋಡ್ರಿ. ಇಲ್ಲಿ ನನಗೆ ಇಲ್ಲಿ ಮ್ಯಾಗಿ ಮಾಡ್ಲಾಕ್ ಹತ್ತಿ ಇವ್ರು ಇಲ್ಲಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ಲಿಕ್ಕತ್ತಾರ. ಮಾಡ್ರಿ ಅಂತ ಸುಮ್ಬಿಟ್ಟಿನಿ. ಸೊ ಮ್ಯಾಗಿ ನೋಡ್ರಿ, ಫುಲ್ ಮ್ಯಾಗಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಇಲ್ಲಿ ಹೆಂಗೈತೆ ನಮ್ದು ಒಂದು ಪೋರ್ಟೇಬಲ್ ಸ್ಟವ್ ತಂದಿದೀವಿ. ಇವಾಗ ಮ್ಯಾಗಿ ಮಾಡ್ಲಿಕ್ಕೆ ಹತ್ತಿದೀವಿ ಆಲ್ರೆಡಿ. ಸೊ ಅದು ಮ್ಯಾಗಿ ವೇಸ್ಟ್ ಇಲ್ಲೊಂದು ಕವರ್ನ ಹಾಕೊಂಡಿದೀವಿ ಇವಾಗ. ಸೊ ಹೋಗುವಾಗ ಆ ಕವರ್ ಏನಿದೆ ವೇಸ್ಟೇಜ್ ಎಲ್ಲ ತಗೊಂಡು ಹೋಗ್ತೀವಿ. ನೀವು ಕೂಡ ಬಂದ್ರೆ ಈ ಪ್ಲೇಸಿಗೆ ಸೊ ಎಲ್ಲ ವೇಸ್ಟೇಜ್ನೆಲ್ಲ ಎತ್ಕೊಂಡು ಹೋಗಿ. ಫಾಲ್ಸ್ ಮಾತ್ರ ಸಕ್ಕತ್ತೈತೆ ತುಂಬ. ಸೊ ಸ್ನೇಹಿತರೆ, ಇವಾಗ ನಮ್ದು ಮ್ಯಾಗಿ ರೆಡಿ ಆಗಿದೆ. ಇವಾಗ ಪ್ಲೇಟಿಗೆ ಹಾಕೊಳೋದು, ತಿನ್ನೋದು, ಒಂದ್ ರೌಂಡ್ ಫಾಲ್ಸ್ ಅಲ್ಲಿ ಆಟ ಆಡೋದು, ಆರಾಮಾಗಿ ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು. ಸೊ ಈ ತರ ನೇಚರಲ್ಲಿ ಈ ತರ ಮ್ಯಾಗಿ ಕಾಫಿ ಮಾಡ್ಕೊಂಡು ತಿಳ್ಕೊಂಡು ನೇಚರ್ ಇದೇ ಮಾಡ್ತಾ ಇದ್ರೆ ಆ ಖುಷಿನೇ ಬೇರೆ. ಸ್ವರ್ಗ ಗುರು, ಸ್ವರ್ಗ ಇದು. ಸ್ನೇಹಿತರೆ, ನಮ್ದು ಮ್ಯಾಗಿ ರೆಡಿ ಆಗಿದೆ ನೋಡಿ. ಇದು ಫುಲ್ ಎಲ್ಲ ಮ್ಯಾಗಿ ರೆಡಿ ಆಗಿದೆ. ಈ ಥರದೊಂದು ಫಾಲ್ಸ್ ಇದೆ, ಒಳ್ಳೆ ವ್ಯೂ ಇದೆ. ಇವರೆಲ್ಲ ನಮ್ಮ ದೋಸ್ತುಗಳಿದ್ದಾರೆ. ಇವಾಗ ಒಳ್ಳೆ ಬ್ಯಾಟಿಂಗ್ ಮಾಡೋದು ಅಷ್ಟೇ. ಸ್ನೇಹಿತರೆ, ಇವಾಗ ಮ್ಯಾಗಿ ಆಯಿತು, ಇವಾಗ ಕಾಫಿ ಮಾಡ್ತಾ ಇದ್ವಿ ನೋಡಿ. ನೋಡ್ರಿ, ಕಾಫಿ ಪತನೇ ಅಂತ ಕುಡಿತಾ ಇದೆ ಇವಾಗ ಕಾಫಿ ಮಾಡಿಕೊಂಡು ಹಂಗೆ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಷ್ಟೇ. ಸೊ ಸ್ನೇಹಿತರೆ, ಕಾಫಿ ರೆಡಿಯಾಗಿದೆ. ಇವಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಈ ಥರ ನೇಚರಲ್ಲಿ ಹಿಂಗೆ ಹಿಡ್ಕೊಂಡು ಕಾಫಿ ಕುಡಿತಾ ಇದ್ರೆ, ಈ ಥರ ಕಾಫಿ ಕುಡಿತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್. ಇದು ಮಾತ್ರ ಅದು ಇಂಥ ಒಳ್ಳೆ ಜಾಗದಾಗೆ ಹಿಂಗೆ ಕಾಫಿ ಮಾಡ್ಕೊಂಡು ಹಿಂಗೆ ದೋಸ್ತರುಗಳ ಜೊತೆಗೆ ಕಾಫಿ ಕುಡಿಯೋದು ಮಜಾನೇ ಬೇರೆ. ಅದು ಮತ್ತೆ ಹುಡುಗಿ ಕರ್ಕೊಂಡ್ಬಂದ್ರೆ ಇಷ್ಟು ಮಜಾ ಇರಲ್ಲ, ದೋಸ್ತುಗಳ ಜೊತೆನೇ ಬರಬೇಕು. ಈಗ ಎಳ್ನೀರು ವಾಟರ್ ಫಾಲ್ಸ್ ನಲ್ಲಿ ಸ್ನಾನ ಮುಗಿಸ್ಕೊಂಡು ಮ್ಯಾಗಿ ತಿಂದು ಕಾಫಿ ಕುಡಿದು ಇನ್ನೊಬ್ಬರು ಅವರು ಬ್ಯಾಕ್ ಮಾಡ್ತಿದ್ದಾರೆ. ಇಲ್ಲಿಂದ ಹಿಂಗೆ ಇನ್ನೇನು ಹೊರಡಬೇಕು, ಮೇಲೆ ವ್ಯೂ ಪಾಯಿಂಟ್ ಇದೆ ಅಂತೆ. ವ್ಯೂ ಪಾಯಿಂಟ್ನ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ನಾವಿವಾಗ ಕಾಫಿ ಹಂಗೆ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಫಾಲ್ಸ್ನ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿದರು. ಇವಾಗ ಮತ್ತೆ ರಿಟರ್ನ್ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ನಾವೇನೇನು ವೇಸ್ಟೇಜ್ ಮಾಡಿದ್ದಲ್ವ, ಪ್ಲಾಸ್ಟಿಕ್ದು, ಮ್ಯಾಗಿ ಪ್ಯಾಕೆಟ್ದು, ಕಾಫಿ ಪ್ಯಾಕೆಟ್, ಎಕ್ಸೆಟ್ರಾ ಪ್ಯಾಕೆಟ್ದು, ಮ್ಯಾಗಿ ಪ್ಯಾಕೆಟ್ ಹಾಗೆ ಕಾಫಿ ಪ್ಯಾಕೆಟ್ ಇಲ್ಲಿ ನೋಡ್ರಿ ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೇಚರ್ ಈಸ್ ಇಂಪಾರ್ಟೆಂಟ್, ದಟ್ಸ್ ವೈ. ಹಾಗಾಗಿ ನೇಚರ್ಗೇನು ತೊಂದರೆ ಆಗಬಾರ್ದು. ನಮಗೆಲ್ಲಿ ಜಿಗಣೆ ಕಸ್ತು ನಮಗೆ ಪರವಾಗಿಲ್ಲ ಸಣ್ಣ ಪುಟ್ಟ, ಆದರೆ ಬಟ್ ನೇಚರ್ ಯಾವ ಥರ ಇರುತ್ತೆ ಅಂದರೆ ಅಲ್ಲಿ ಹೋದ್ಮೇಲೆ ಇನ್ನೂ ಕ್ಲೀನ್ ಮಾಡಬೇಕೆ ಹೊರತು ಗಲೀಜು ಮಾಡಬಾರ್ದು ಅಲ್ವಾ. ಹಾಗಾಗಿ ಇವಾಗ ಎಲ್ಲ ನೇಚರ್ನ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಫಾಲ್ಸ್ ಇದೆ ಗುರು. ಇದು ಮಾತ್ರ ಸಖತ್ತಿದೆ. ಇದು ಮಾತ್ರ ಇಲ್ಲಿ ವೆದರು ಫಾರೆಸ್ಟ್ ಆಗಿರ್ಬೋದು. ಸೊ ಪ್ರೈವೇಟ್ ಪ್ರಾಪರ್ಟಿ ಅಲ್ವಾ, ಹಾಗಾಗಿ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆರಾಮ್ಸೆ ಬನ್ನಿ, ಎಂಜಾಯ್ ಮಾಡಿ ಹೋಗಿ. ಹಾಗೆ ವೇಸ್ಟೇಜ್ ಏನಾದರೂ ಇದ್ದರೆ ಈ ಥರ ತಗೊಂಡು ಕವರೆಲ್ಲ ಎತ್ಕೊಂಡು ಎಲ್ಲಾದರೂ ಡಸ್ಟ್ಬಿನ್ ಇದ್ದರೆ ಅಲ್ಲಿ ಹೋಗಿ ಹಾಕಿಬಿಡಿ, ಆಯಿತಾ. ಸ್ನೇಹಿತರೆ, ನೀವೆಲ್ಲ ಕೇಳಿರ್ತೀರಲ್ವ ಮುಟ್ಟಿದರೆ ಮುನಿ ಗಿಡ ಅಂತ ಹೇಳ್ಬಿಟ್ಟು. ಇಲ್ಲಿ ಸಾಕಷ್ಟಿದೆ, ಸಿಕ್ಕಾಪಟ್ಟೆ ಇದೆ. ಇದು ಮುಟ್ಟಿದ್ರೆ ಸಾಕು ಇವಾಗ ಹಿಂಗೆ ನೋಡಿ ಎಲ್ಲ ಮುದುರ್ಕೊಂಡ್ಬಿಡುತ್ತೆ. ಹಿಂಗಿರುತ್ತಲ್ವಾ, ಈ ಥರ ಹಿಂಗೆ ಮುದುರ್ಕೊಂಡ್ಬಿಡುತ್ತೆ. ತೋರಿಸ್ತೀನಿ ನೋಡಿ, ಸಖತ್ತೈತೆ ನೋಡಿಲಿ. ಇವಾಗ ಟಚ್ ಮಾಡ್ತೀನಿ, ಹೋಗೋ ಹೆಂಗೆ ಫೋಲ್ಡ್ ಆಗ್ತಿದೆ ನೋಡಿ. ನೋಡ್ರಿ ಇಲ್ಲಿ ಎಲ್ಲ ಫೋಲ್ಡ್ ಆಗುತ್ತೆ. ಇದು ನೋಡಿರಿ, ಇದು ಟಚ್ ಮಾಡ್ತೀನಿ ನೋಡಿರಿ, ಈ ಥರ ಎಲ್ಲ. ಇಲ್ಲೊಂದು ವ್ಯೂ ಇದೆ ನೋಡಿ, ಇದು ಸಖತ್ತಿದೆ, ತೋರಿಸ್ತೀನಿ ನೋಡಿ. ಏನು ಕ್ರೇಜ್ ಇದೆ ಅಲ್ವಾ, ಸಖತ್ ಕ್ರೇಜ್ ಇದೆ. ಇವಾಗ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅಂದರೆ ವಾಟರ್ ಫಾಲ್ಸ್ ಇದೆ ಅಂತೆ. ಸೊ ಅಲ್ಲಿ ಹೋಗ್ತಾಯಿದ್ವಿ, ಬನ್ನಿ ನಿಮಗೂ ಕೂಡ ಹೋಗಿ ತೋರಿಸ್ತೀನಿ.
ಸ್ನೇಹಿತರೆ, ಇಲ್ಲಿ ಕೆಳಗೇನು ರೋಡ್ ಕಾಣಿಸ್ತಿದ್ದಲ್ಲ ಅದೇ ರೋಡು ಎಳ್ನೀರು ಫಾಲ್ಸಿಗೆ ಬರ್ತೀವಿ. ಅಲ್ಲಿಂದ ಹಿಂಗೆ ಸೀದಾ ಬಂದರೆ ಈ ಮನೆ ಬರುತ್ತೆ. ಈ ಮನೆ ಹತ್ರ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಹೋದರೆ ಎಳ್ನೀರು ವಾಟರ್ ಫಾಲ್ಸ್ದು ಮೇಲ್ಗಡೆಯಿಂದ ಕೆಳಗೆ ಬರೋ ನೀರಿದೆ. ಹಾಗೆ ಅಲ್ಲೊಂದು ಚಿಕ್ಕ ಫಾಲ್ಸ್ ಇದೆ. ಹಾಗೆ ಅಲ್ಲಿಂದ ಸೀದಾ ರೈಟ್ ಸೈಡಿಗೊಂದು ಈ ಥರ ಮೇಲ್ಗಡೆ ಹೋಗುತ್ತಂತೆ. ಇಲ್ಲೊಂದು ವಾಟರ್ ಫಾಲ್ಸ್ ಸಕ್ಕತ್ತಿದೆ ಅಂತ, ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ, ಅಲ್ಲಿ ಹೋದ್ಮೇಲೆ ಆ ಫಾಲ್ಸ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಕೆಳಗಡೆ ಇರೋದು ತೋರಿಸ್ತಿದ್ದೀನಿ, ಹಾಗೆ ಮೇಲ್ಗಡೆ ಇರೋದು ತೋರಿಸ್ತೀನಿ. ಹಾಗೆ ಹೋಗ್ತಾ ದಾರಿ ನೋಡ್ರಿ ಹೆಂಗಿದೆ, ಸ್ವರ್ಗ ಥರ ಇದೆಲ್ಲ. ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ಹೋಗ್ತಿದ್ದೀವಲ್ವಾ, ಇಲ್ಲಿ ಹೋದರೆ ಆ ಸೈಡ್ ಒಂದು ಫಾಲ್ಸ್ ಸಿಗುತ್ತೆ, ವ್ಯೂ ಪಾಯಿಂಟ್ ಸಿಗುತ್ತೆ. ಅದಲ್ಲದೆ ಇನ್ನೂ ಒಂದು ವಾಟರ್ ಫಾಲ್ಸ್ ತೋರಿಸಲ್ಲ ನಿಮಗೆ. ಇಲ್ಲಿ ನೋಡಿ, ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ಕಾಣಿಸ್ತಿದ್ದೇನಾ? ನೋಡ್ರಿ, ಇಲ್ಲಿದೆ. ಅಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಿದೆ ಅಲ್ವಾ? ವಿಡಿಯೋದಲ್ಲಿರೋದಕ್ಕಿಂತ ಬಂದು ನೋಡೋದ್ರಲ್ಲೇ ಮಜಾನೇ ಜಾಸ್ತಿ. ಸಖತ್ತಿದೆ ಹೋಗೋ ದಾರಿ ಮಾತ್ರ. ಅದು ಹೇಳ್ತಾರಲ್ವಾ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಈ ಪ್ಲೇಸ್ ನೋಡಿ ಅದೇ ನೆನಪಾಗ್ತೈತೆ. ಯಾಕಂದರೆ ನೋಡಿ ಇಲ್ಲಿ ಹೆಂಗಿದೆ, ಸಖತ್ತಿದೆ ಅಲ್ವಾ? ಸ್ನೇಹಿತರೆ, ಮೇನ್ ಎಳ್ನೀರು ಫಾಲ್ಸ್ ಹತ್ರ ಬಂದಿದ್ದೀವಿ. ಏನು ಸಖತ್ತಿದೆ ಗುರು, ಸೂಪರ್ ಚಿಂಡೆ. ವ್ಯೂ ಮಾತ್ರ ಸಖತ್ತಿದೆ, ಫಾಲ್ಸ್ ಸಖತ್ತಿದೆ. ಬಟ್ ವಾಟರ್ ಹೈ ಲೆವೆಲ್ಗಿಲ್ಲ, ಒಂದು ಲೆವೆಲ್ಗಿದೆ. ವಾಟರ್ ಫುಲ್ ಇದ್ದಿದ್ರೆ ಮಾತ್ರ ಇನ್ನೂ ಸಖತ್ತಿರೋದು. ಬಟ್ ಫಾಲ್ಸ್ ನೋಡಿ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ. ನೋಡಿ ಇಲ್ಲಿ ಹೆಂಗಿದೆ, ನೀರೇನಾದರೂ ಇದ್ದಿದ್ರೆ ಜಾಸ್ತಿ, ಇಲ್ಲೆಲ್ಲ ನೀರಿರೋದು. ಈ ಜಾಗ ಏನು ಬಂಡೆ ಇದಲ್ವಾ, ಈ ಬಂಡೆ ಮೇಲೆಲ್ಲ ನೀರಿರೋದು. ನೋಡಿ, ಅಲ್ಲಿಂದ ಬೀಳ್ತಾ ಇದೆ ನೀರು. ಹಂಗೆ ಹರ್ಕೊಂಡು ಹಿಂಗೆ ಹೋಗಿ ಕೆಳಗಡೆ ಒಂದು ತೋರಿಸಿದ್ನಲ್ವಾ ಫಾಲ್ಸು, ಅಲ್ಲಿಗೆ ಹೋಗಿ ಸೇರುತ್ತೆ ಗುರು. ಸಖತ್ತಿದೆ ಮಾತ್ರ. ಬನ್ನಿ, ಬಂದರೆ ಸಂಸೆ ಹತ್ರ ಬಂದರೆ ಈ ಎಳ್ನೀರು ಫಾಲ್ಸ್ನ ಮಿಸ್ ಮಾಡಬೇಡಿ. ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಸೂಪರ್ ಡೂಪರ್ ಗುರು. ನೀವೇನಾದರೂ ಸಂಸೆ ಕಡೆ ಬಂದರೆ ಎಳ್ನೀರು ವಾಟರ್ ಫಾಲ್ಸ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಈ ವಾಟರ್ ಫಾಲ್ಸ್ ನೋಡಿಬಿಟ್ಟು ನೀವು ಫಿದಾಗಿಬಿಡ್ತೀರಾ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಎಳ್ನೀರು ವಾಟರ್ ಫಾಲ್ಸ್ ಅಂತ ಒಂದೇ ಅನಿಸುತ್ತೆ ನಿಮಗೆ, ಬಟ್ ಇಲ್ಲಿ ಒಂದಲ್ಲ, ಟೋಟಲಾಗಿ 2-3 ವಾಟರ್ ಫಾಲ್ಸ್ ಸಿಗ್ತದೆ ನಿಮಗೆ. ಹಾಗಾಗಿ ಸೂಪರ್ ಡೂಪರ್ ಜಾಗ. ಸಂಸೆಯಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ ಈ ವಾಟರ್ ಫಾಲ್ಸ್ಗೆ. ಇಲ್ಲಿ ಬಂದುಬಿಟ್ಟು ಅವ್ರ ಮನೆ ಇದೆ, ಆ ಮನೆ ಹತ್ರ ಬೈಕ್ನ ಪಾರ್ಕ್ ಮಾಡಿ, ಸೊ ಪರ್ ಹೆಡ್ 50 ಕೊಟ್ಬಿಟ್ಟು ಬೈಕ್ನ ಪಾರ್ಕ್ ಮಾಡಿ. ಮೇಲ್ಗಡೆ ಒಂದಿದೆ, ಹಾಗೆ ಕೆಳಗಡೆ ಒಂದಿದೆ. ಲೆಫ್ಟ್ ಸೈಡಲ್ಲಿ ಒಂದಿದೆ, ರೈಟ್ ಸೈಡಲ್ಲಿ ಒಂದಿದೆ. ಹಾಗಾಗಿ ನೀವೇನು ಮಾಡಬೇಕು, ಬಂದರೆ ಎಳ್ನೀರು ವಾಟರ್ ಫಾಲ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಆಗ್ತದೆ. ಒಳ್ಳೊಳ್ಳೆ ಫೋಟೋಸ್ ತೊಗೋಬೋದು, ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಕೋಬೋದು. ಸಖತ್ತಿದೆ ಎಳ್ನೀರು ವಾಟರ್ ಫಾಲ್ಸು. ಹಾಗಾಗಿ ನಾವು ಬಂದಿದ್ವಿ. ನಾವು ಬಂದು ಮ್ಯಾಗಿ ಮಾಡಿದ್ವಿ, ಕಾಫಿ ಮಾಡಿದ್ವಿ, ಅದೆಲ್ಲ ಮಾಡಿಕೊಂಡು ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಫಸ್ಟು ನಮಗೆ ನೇಚರ್ ಇಂಪಾರ್ಟೆಂಟ್. ಹಾಗಾಗಿ ನೇಚರ್ನ ಹಾಳು ಮಾಡಬೇಡಿ. ಅದು ಹೇಗಿತ್ತು ಅದೇ ಥರ ಬಿಟ್ಬಿಡಿ ಅದನ್ನು. ಇಲ್ಲ, ನಿಮ್ಮ ಕೈಲಿ ಸಾಧ್ಯ ಆದರೆ ಅದನ್ನು ಇಂಪ್ರೂವ್ ಮಾಡಿ. ಓಕೆನಾ? ಅಲ್ಲಿರೋ ಪ್ಲಾಸ್ಟಿಕ್ ಆಗಿರ್ಬೋದು, ವೇಸ್ಟೇಜ್ ಇದ್ದರೆ ಅಲ್ಲಿಂದ ರಿಮೂವ್ ಮಾಡಿ, ನೇಚರ್ನ ಕಾಪಾಡಿ. ಓಕೆನಾ? ನೋಡಿರಿ ಗುರು, ಮಾನ್ಸೂನಲ್ಲಿ ಯಾವ ಥರ ಇರುತ್ತೆ ನೇಚರು, ಅಲ್ಟಿಮೇಟ್ ಇರುತ್ತೆ. ಒಳ್ಳೆ ಫೀಲ್ ಕೊಡುತ್ತೆ ಇವತ್ತು ಮಾತ್ರ. ನೇತ್ರಾವತಿ ಟ್ರೆಕ್ಕಿಂಗು ಆಯಿತು, ಈ ಕಡೆಗೆ ಎಳ್ನೀರು ವಾಟರ್ ಫಾಲ್ಸು ಕಂಪ್ಲೀಟ್ ಆಯಿತು. ಹಾಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿತ್ತು, ನೋಡಿಕೊಂಡು ಹೋಗ್ತಾ ಇದ್ದೀವಿ. ಚಂದ ಇದೆ ಮಾರ್ರೆ. ಇಲ್ಲೊಂದಿದೆ ನೋಡಿ ವಾಟರ್ ಫಾಲ್ಸ್, ನೋಡಿ. ಇದೇನು ಎಳ್ನೀರು ವಾಟರ್ ಫಾಲ್ಸ್ದೇ ಇದು ನೀರು. ಅಲ್ಲಿ ಮುಂಚೆ ತೋರಿಸಿದ್ನಲ್ವಾ, ಅಲ್ಲಿಂದ ಸೀದಾ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಸೀದಾ ಮುಂದೆ ಹೋಗಿ ಕೆಳಗಡೆ ಇದೆ ಅಲ್ವಾ, ಅಲ್ಲಿ ಹೋಗಿ ಸೇರುತ್ತೆ. ಸೊ ಸಂಸೆ ಟು ದಿಡುಪೆ ಆಫ್ ರೋಡಿಂಗ್ ಇದು. ಚಂದ ಇತ್ತು ವಾಟರ್ ಫಾಲ್ಸು ನೋಡಿಕೊಂಡು. ಈ ಥರ ಕಾಡು ಮಧ್ಯ ದಾರಿಲಿ ಈ ಥರ ಬೈಕ್ ರೈಡ್ ಮಾಡಿಕೊಂಡು ಹೋಗ್ತಾ ಇರೋದೇ ಒಂಥರ ಚಂದ, ಖುಷಿ. ಅದು ಏನೋ ಒಂಥರ ಖುಷಿ. ಅದನ್ನು ಇಲ್ಲಿ ಬಂದೇ ರಿಯಲಾಗೆ ಫೀಲ್ ಮಾಡಬೇಕು, ಅದೇ ಮಜಾ ಜಾಸ್ತಿ.